ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೆ ತುಂಬಾನೇ ಚೆನ್ನಾಗಿರುವಿರಿ ಎನ್ನುವುದೇ ನನ್ನ ಭಾವನೆ. ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ, ಮಂಗಳೂರಲ್ಲಿ ಅಷ್ಟೇನು ಮಳೆ ಇರಲಿಲ್ಲ, ಸ್ವಲ್ಪ ಲೈಟ್ ಆಗಿ ಬಿಸಿಲಿತ್ತು. ಸೊ ಹಾಗಾಗಿ ಇವತ್ತು ಸೋಮವಾರ ಅಲ್ವಾ, ಸೊ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೆ. ಮಗುವನ್ನು ಅಂಗನವಾಡಿಗೆ ಬಿಟ್ಟು ನಾನು ಒಂದು ದೇವಸ್ಥಾನಕ್ಕೆ ಹೋದೆ. ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೂ ನನಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕೈಯಲ್ಲಿ ಕೊಡೆ ಹಿಡ್ಕೊಳ್ಬೇಕು, ಒಂದು ಕೈಯಲ್ಲಿ ಬ್ಯಾಗ್ ಹಾಕಿಕೊಳ್ಬೇಕು, ಒಂದು ಕಡೆಯಲ್ಲಿ ಮಗುವನ್ನು ಎತ್ತಿಕೊಳ್ಬೇಕು, ಒಂದು ಕಡೆಯಿಂದ ಮೊಬೈಲ್ ಹಿಡ್ಕೊಳ್ಬೇಕು. ಈ ರೀತಿಯಾಗಿ ನನಗೆ ಮಗುವನ್ನು ಹಿಡ್ಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡುದು ಕಷ್ಟ ಆಗುತ್ತೆ ಅಂತ ಸೊ ಮಗುವನ್ನು ಅಂಗನವಾಡಿಯಲ್ಲಿ ಬಿಟ್ಟು ಹೋದೆ. ಚಿಕ್ಕವನಾಗಿದ್ದಾನಲ್ವಾ, ನಡಿಲಿಕ್ಕೆಲ್ಲ ಕ್ಲಿಯರ್ ಆಗಿ ಆಗ್ತಿದ್ರೆ ಸೊ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದಿತ್ತು. ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೇನೆ. ಜಸ್ಟ್ ನಾನು ನಿಮ್ಗೋಸ್ಕರ ಒಂದು ದೇವಸ್ಥಾನವನ್ನು ತೋರಿಸೋಣ ಅಂತೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ. ಮಂಗಳೂರಿನಲ್ಲಿ ಸೋಮವಾರ ಯಾವ ದೇವರನ್ನು ನೆನೆಸ್ಕೊಳ್ತಾರೆ? ನೀವೇ ನೋಡಿ ಮುಂದೆ ಯಾವ ದೇವಸ್ಥಾನವನ್ನು ನಾನು ವಿಸಿಟ್ ಮಾಡಿದೆ ಅಂತ. ಇವತ್ತಿನ ದಿನದ ಸ್ಪೆಷಲ್ ಅಂದ್ರೆ ಅದೇ ಒಂದು ಸೋಮವಾರದ ಸೋಮೇಶ್ವರನ ದರ್ಶನ. ಓಕೆ, ಸೊ ಮುಂದೆ ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ. ಸೊ ನೀವು ಸಹ ಒಂದ್ಸಲ ವಿಸಿಟ್ ಮಾಡಿ. ಹೋಗುವುದು ಏನು ಕಷ್ಟ ಏನಿಲ್ಲ. ಸ್ಟೇಟ್ ಬ್ಯಾಂಕ್ ಇಂದ ಸೋಮೇಶ್ವರದ್ದು ಬಸ್ ಇದೆ. ಗವರ್ಮೆಂಟ್ ಇಲ್ಲೇ ನಾವು ಲೋಕಲ್ ಅವರು ಕರ್ನಾಟಕದವರಾದ್ರೆ ನಿಮ್ಗೆ ಫ್ರೀ ಬಸ್ ಇದೆ, ಗ್ರೀನ್ ಕಲರ್ ಬಸ್ ಸೋಮೇಶ್ವರಕ್ಕೆ. ಮತ್ತೆ ಲೋಕಲ್ ಬಸ್ ಆದ್ರೆ 20 ರೂಪೀಸ್ ಅಥವಾ 15 ರೂಪೀಸ್ ತಗೊಳ್ತಾರೆ ಅಷ್ಟೇ. 20 ರೂಪೀಸ್ ತಗೊಳ್ತಾರೆ ಉಳ್ಳಾಲಕ್ಕೆ. ಓಕೆ, ಅದು 44A ಅಲ್ಲಿ ತನಕ ಹೋಗುತ್ತೆ. 44A ಉಳ್ದದೆಲ್ಲ ಉಳ್ಳಾಲ ತನಕ ಹೋಗುತ್ತೆ. ಮತ್ತೆ ಅಲ್ಲಿಂದ ಬೇಕಿದ್ರೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೋದು. ನಾನು ನೋಡಿ ಬಡವಳಲ್ವಾ, ಅದಕ್ಕೋಸ್ಕರ ನಾನು ಬಸ್ಸಲ್ಲೇ ಸಂಚರಿಸುದು. ನಂಗೆ ಫ್ರೀ ಬಸ್ ಸಿಗ್ಲಿಲ್ಲ. ನಾನು ಕೂಡ ಇದು 2ನೇ ಬಾರಿ ಹೋಗುದಷ್ಟೇ. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಅಂತ ಹೇಳಿದ್ರೆ ನಾನೊಂದು ಇಲ್ಲಿಂದ ಬೇರೆ ಬಸ್ಸಿಗೆ ಹೋದೆ, ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋದೆ. ಅದು ನೋಡಿದ್ರೆ ಆ ದೇವಸ್ಥಾನದ ಹತ್ತಿರದಿಂದ ಹೋಗುದಿಲ್ಲ. ಮತ್ತೆ ಅದರಿಂದ ಇಳಿದು ಇನ್ನೊಂದು ಬಸ್ಸಿಗೆ ಹೋದೆ. ಸೊ ನಾವು ಬಸ್ಸಲ್ಲಿ ಹೋಗುದಾದ್ರೆ ಸ್ವಲ್ಪ ಕಷ್ಟನೇ. ಏನ್ ಮಾಡುದು, ಯಾಕೆ ನನ್ನ ಹತ್ರ ಏನು ಸ್ಕೂಟಿ ಇಲ್ಲ, ಕಾರ್ ಇಲ್ಲ. ನನ್ನ ಹತ್ರ ಸ್ಕೂಟಿ ಮತ್ತು ಕಾರಿದ ಲೈಸೆನ್ಸ್ ಇದೆ, ಬಟ್ ಗಾಡಿ ಇಲ್ಲ. ಗಾಡಿ ಇಲ್ಲ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ ಹತ್ರ ಸ್ಕೂಟಿ ಇದೆ, ಬಟ್ ನನಗೆ ಬಿಡ್ಲಿಕ್ಕೆ ಸ್ವಲ್ಪ ಭಯ. ಭಯ ಅಂದ್ರೆ ನನಗೆ ಜೀವ ಭಯ, ಎಲ್ಲಿಯಾದ್ರೂ ಗುದ್ದುತ್ತೇನಂತ. ಬಟ್ ಸಾವನ್ನೋದು ಯಾವಾಗ ಬೇಕಾದ್ರೂ ಬರ್ಬೋದು, ಅದ್ರ ಬಗ್ಗೆ ಹೇಳುದಿಲ್ಲ. ಬಟ್ ಒಂಥರ ಭಯ, ಬೀಳ್ತೇನಾ, ಏನಾದ್ರೂ ಕೈ ಕಾಲು ಪೆಟ್ ಮಾಡ್ಕೊಳ್ತೇನಾ, ಅಥವಾ ಯಾರಾದ್ರೂ ಬಂದು ನನಗೆ ಹಿಂದ್ಗಡೆಯಿಂದ ಗುದ್ದುತ್ತಾರ ಅಥವಾ ಮುಂದ್ಗಡೆಯಿಂದ ಗುದ್ದುತ್ತಾರ ಗಾಡಿಗೆ, ಆ ರೀತಿ ಎಲ್ಲ ಭಯದಿಂದಾಗಿ ನಾನು ಬಿಡುದಿಲ್ಲ. ನನಗೆ ಸ್ವಲ್ಪ ಭಯ ಜಾಸ್ತಿ. ಹಾಗೆ ಮತ್ತೇನು ಹೇಳ್ಬೇಕಂತ ಹೇಳಿದ್ರೆ, ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ ಗೌರಿ ಹೂ, ಚೆನ್ನಾಗಿದೆಯಾ ಗೌರಿ ಹೂ? ನಾನು ಗೌರಿ ಹೂ ಕಾಣ್ಲಿ ಅಂತೇಳಿ ಇಲ್ಲೇ ಕುತ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗೌರಿ ಹೂ ನನಗೆ ತುಂಬಾ ಇಷ್ಟ. ಈ ಗೌರಿ ಅಂತ ಹೇಳಿದ್ರೆ ಗಣೇಶನ ಅಮ್ಮ ಗೌರಿ ಅಂತ ಹೇಳ್ತಾರೆ, ಅದಕ್ಕೆ ಗೌರಿ ಹೂ ಅಂತ ಹೆಸರು. ಗೊತ್ತಿಲ್ಲ ನನಗೆ ಹೇಗೆ ಅಂತ. ನೀವೇನು ಅಂತ ಕರೀತೀರಾ ಹೆಸರು? ನೋಡೋಣ, ಹೇಳಿ ನನಗೆ ಕಮೆಂಟ್ ಮಾಡಿ. ಏನಂದ್ರೆ ಬನ್ನಿ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಬರೋಣ. ಮಂಗಳೂರಲ್ಲಿ ದೇವಸ್ಥಾನಕ್ಕೆಲ್ಲ ಸುತ್ತಾಡುದುಂಟಲ್ಲ, ಏನು ಕಷ್ಟ ಏನು ಅಂದ್ರೆ ಏನೂ ಇಲ್ಲ, ಗೊತ್ತಾಯ್ತಾ? ಜಸ್ಟ್ ನೀವು ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಆಯ್ತು, ಅಲ್ಲಿಂದ ಯಾವ ದೇವಸ್ಥಾನಕ್ಕೆ ಎಂತ ಬಸ್ ಬೇಕಾದ್ರೂ ಸಿಗ್ತದೆ, ಗೊತ್ತಾಯ್ತಾ? ಮತ್ತೆ ನೀವು ಮನೆಗೆ ಹೋಗ್ಲಿಕ್ಕೂ ಹೆದರ್ಬೇಕು ಅಂತಿಲ್ಲ. ರಿಟರ್ನ್ಸ್ ಇದು ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಆಯ್ತು, ಅಲ್ಲಿಂದ ಎಲ್ಲಿ ಬೇಕಾದ್ರೂ ಬಸ್ ಸಿಗುತ್ತೆ, ಗೊತ್ತಾಯ್ತಾ? ಆತರ ಏನು ಹೆದರುವ ಅವಶ್ಯಕತೆ ಇಲ್ಲ. ನಾನು ಬಸ್ಸಿನಲ್ಲಿ ಬರುವವರಿಗೆ ಹೇಳುದು. ಮತ್ತೆ ಸ್ವಂತ ಗಾಡಿಯಲ್ಲೆಲ್ಲ ಬರುವವರು ಹೇಗೆ ಬೇಕಾದ್ರೂ ಬರ್ಬೋದು ಕೇಳಿಕೊಂಡು. ಇವಾಗೆಲ್ಲ ಗೂಗಲ್ ಮ್ಯಾಪ್ ಎಲ್ಲ ಇದಾರೆ, ಅದೆಲ್ಲ ಸರ್ಚ್ ಮಾಡಿಕೊಂಡೆಲ್ಲ ಬರ್ಬೋದು. ಪಪ್ಪಾಯಿ ಹಣ್ಣು ಸಹ ಆಗ್ತಾ ಇದೆ. ಸೊ ಹಣ್ಣಾದ್ರೆ ನಿಮ್ಗೂ ಕೊಡ್ತೇನೆ. ಓಕೆ, ಬನ್ನಿ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಬಡ ಹುಡುಗಿ, ಗೊತ್ತಾಯ್ತಾ? ಸಿಂಪಲ್ ಹುಡುಗಿ, ಪಾಪದ ಹುಡುಗಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನಿಲ್ಲಿ ಮಗುವನ್ನು ಶಾಲೆಗೆ ಕರ್ಕೊಂಡು ಹೋದೆ. ಸೊ ಮಗುವನ್ನು ಶಾಲೆಯಲ್ಲಿ ಬಿಟ್ಟು ಮತ್ತೆ ನಾನು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ನಾನು ಮಗುವನ್ನು ಎತ್ತಿಕೊಂಡೆ ಹೋಗುದು. ಈಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಎಂತ ಹೇಳಿದ್ರೆ ಸೊ ಕೆಸರೆಲ್ಲ ಇರುತ್ತೆ. ಶಾಲೆಗೆ ಹೋಗೋ ಕೈಯಲ್ಲಿ ಮೈಯಲ್ಲಿ ಕೆಸರು ಮಾಡ್ಕೊಳ್ತೇನೆ ಅಂತೇಳಿ ಎತ್ತಿಕೊಂಡೇ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ಫಸ್ಟ್ ಎಂಟ್ರೆನ್ಸ್, ಗೊತ್ತಾಯ್ತಾ? ಸೊ ಬಸ್ಸಲ್ಲಿ ಇಳಿದು ಇದ್ರ ಒಳಗಡೆ ನಾವು ನಡ್ಕೊಂಡು ಹೋಗ್ಬೇಕು. ಒಂದು 5-10 ನಿಮಿಷ ನಡೆದ್ರೆ ಅದು ದೇವಸ್ಥಾನ ಸಿಗುತ್ತೆ. ಗಾಡಿಯಲ್ಲಿ ಹೋಗುದಾದ್ರೆ ಇಲ್ಲೇ
ಟರ್ನ್ ಆಗ್ಬೇಕು, ಗೊತ್ತಾಯ್ತಾ. ನೋಡಿ, ಒಬ್ಬ ಹುಡುಗ ಒಂದು ಗಂಡಸು ಹೋಗ್ತಾ ಇದ್ದಾನಲ್ವಾ, ಸೊ ನಾನು ಸುಮ್ಮನೆ ಅವನದು ವಿಡಿಯೋ ಮಾಡಿದ್ದು, ಗೊತ್ತಾಯ್ತಾ. ಅವನನ್ನು ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ, ಅವನು ನೋಡಿ ಗಿಡವನ್ನು ಸುಮ್ಮನೆ ತುಳಿತಿದ್ದಾನೆ. ಅದಕ್ಕಿಂತ ಮೊದಲು ಏನ್ ಮಾಡಿದ ಗೊತ್ತಾ, ಇಲ್ಲಿ ಅಂತ PG ಅವೈಲೇಬಲ್, ಅದು ಅವೈಲೇಬಲ್, ಇದು ಕಂಬಕ್ಕೆ ಇದು ಹಾಕಿರ್ತಾರೆ ನೋಡಿ ಬೋರ್ಡ್, ಅದನ್ನೆಲ್ಲ ಹರ್ದ ಹಾಕಿದ್ದ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ ಗೊತ್ತುಂಟ, ನೆಲದಲ್ಲಿ ಒಂದು ತೆಂಗಿನ ಗರಿ ಇತ್ತು, ಅದು ಸೈಡ್ಗೆ ಬಿದ್ದಿದ್ದು, ಅದನ್ನು ರೋಡಿಗೆ ಈ ತರ ಹಾಕಿದ. ನಾನು ಮತ್ತೆ ಸೈಡ್ಗೆ ಹಾಕಿದೆ. ಮುಂದೆ ಹೋದಾಗ ಒಂದು ಬೋರ್ಡ್ ಹಾಕಿದ್ರಲ್ಲ, ಅದನ್ನು ಫುಲ್ ಕಟ್ ಪೀಸ್ ಮಾಡಿ ಹರ್ದ ಹಾಕಿದ, ಗೊತ್ತಾಯ್ತಾ. ನೆಕ್ಸ್ಟ್ ಗಿಡಕ್ಕೆ ಹೋಗಿ ತುಳಿತಾ ಇದೆ. ಈ ರೀತಿ ಒಂಥರ ಮಾನಸಿಕ ಅಸ್ವಸ್ಥ ಆಗಿರ್ಬೇಕು. ಅವನು ಸೀದಾ ದೇವಸ್ಥಾನಕ್ಕೆ ಹೋಗಿ ಕೂತಿದ್ದ. ಸೊ ನೋಡಿ, ಎಂಟ್ರೆನ್ಸ್ ಸ್ವಲ್ಪ 10 ನಿಮಿಷ ನಡೆದಾಗ ಈ ದೇವಸ್ಥಾನ ಸಿಗುತ್ತೆ, ಗೊತ್ತಾಯ್ತಾ. ಸೊ ಅಲ್ಲಿ ಎಂಟ್ರಿ ಆದಾಗಲೇ ಕೆಳಗಡೆ ಈ ತರ ದೇವಿದ್ದು ಗುಡಿ ಇದೆ. ನೆಕ್ಸ್ಟ್ ನೋಡಿ, ಮೇಲೆ ಈ ರೀತಿ ಸ್ಟೆಪ್ ಅಲ್ಲಿ ಹತ್ತಿಕೊಂಡು ಹೋಗ್ಬೇಕು. ಓಕೆ, ಸೊ ಹೆಸರು ನೋಡಿ ಏನಿದೆ, ಶ್ರೀ ಸೋಮನಾಥ ದೇವಸ್ಥಾನ, ಉಳ್ಳಾಳ. ಓಕೆ, ಸೊ ಇದೇ ದೇವಸ್ಥಾನದ ಹತ್ತಿರ ಬೀಚ್ ಕೂಡ ಇದೆ. ನೀವು ಈ ದೇವಸ್ಥಾನವನ್ನು ವಿಸಿಟ್ ಮಾಡಿದ್ರೆ ಬೀಚ್ ಅಲ್ಲಿ ಕೂಡ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಸ್ಟೆಪ್ ಇದೆ, ಸೊ ನಿಧಾನವಾಗಿ ಹತ್ತಬೇಕು. ಇಲ್ಲಿ ಯಾವುದೇ ಲಿಫ್ಟ್ ಅಥವಾ ಇನ್ಯಾವುದು ಇಲ್ಲ, ಸೊ ಸ್ಟೆಪ್ ಅಲ್ಲಿ ಹತ್ತಿಕೊಂಡು ಹೋಗ್ಬೇಕು, ವಯಸ್ಸಾದವರು ಕೂಡ. ಲೆಫ್ಟ್ ಸೈಡ್ ಗುಡಿ ಇದೆ ದೇವಿದ್ದು. ನೆಕ್ಸ್ಟ್ ಅಲ್ಲಿ ನೋಡಿ ಬನ ಇದೆ, ನಾಗಬನ ಇದೆ. ಸೊ ಆ ರೀತಿ ತುಂಬಾನೇ ಅದ್ಭುತ ಮತ್ತು ತುಂಬಾನೇ ಸುಂದರವಾಗಿದೆ ದೇವಸ್ಥಾನ. ಭಗವದ್ಗೀತೆ ಮತ್ತು ಉಳಿದ ಪುಸ್ತಕಗಳೆಲ್ಲ ಮಾಡ್ತಿದ್ರು. ಇಲ್ಲಿ ಸಂಡೇ 9 ರಿಂದ 10 ಗಂಟೆ ತನಕ ಫ್ರೀಯಾಗಿ ಭಗವದ್ಗೀತೆ ಕ್ಲಾಸ್ ಕೊಡ್ತಾರಂತ ಬೋರ್ಡ್ ಹಾಕಿದ್ರು.
ಒಂದು ದೇವಸ್ಥಾನದ ಚಿಕ್ಕ ಗುಡಿ ಇದೆಯಲ್ಲ, ಅದರ ಹಿಂದ್ಗಡೆ ಫುಲ್ ಈ ತರ ಬೀಚ್ ವ್ಯೂ ಕಾಣುತ್ತೆ, ಗೊತ್ತಾಯ್ತಾ? ಅದೇ ಒಂದು ದೇವರದ್ದು ಚಿಕ್ಕ ಗುಡಿ ಇದೆಯಲ್ಲ, ಅದರ ಹಿಂದ್ಗಡೆನೆ ತುಂಬಾ ಚೆನ್ನಾಗಿದೆ ಇದೆ. ಅಲ್ಲಿ ನೋಡಿ, ದೂರದಲ್ಲಿ ಒಬ್ಬ ಮೀನಿಗೆ ಗಾಳ ಹಾಕ್ತಾ ಇದ್ದಾನೆ, ದೂರದ ಕಲ್ಲಿನ ಮೇಲಿಂದ. ಹೀಗೆ ಕೆಲವರು ಇದರಿಂದಲೇ ಮೀನು ಹಿಡಿದವರ ಜೀವನ ಶೈಲಿಯನ್ನು ಮುಂದುವರಿಸ್ತಾರೆ, ಊಟಕ್ಕೋಸ್ಕರ, ಜೀವನಕ್ಕೋಸ್ಕರ. ಏನು ದೇವಸ್ಥಾನದ ಕೆಲಸ ಮಾಡ್ತಿದ್ರು, ಹಾಗೆ ತುಂಬಾ ಸೌಂಡ್ ಇತ್ತು, ಅವ್ರು ಬಡಿಯುವುದು ಗಡ 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 ಅಂತ ಕೇಳಿಸ್ತಿದೆ ಅಲ್ವಾ ನಿಮ್ಗೆ? ಹಾಗೆ
ಈ ಒಳಗಡೆ ಆ ರೀತಿ ಇದೆ ದೇವಸ್ಥಾನ. ನೆಕ್ಸ್ಟ್ ಈ ತರ ಸ್ಟೆಪ್ ಅಲ್ಲಿ ಅದೇ ಸ್ಟೆಪ್ ಅಲ್ಲಿ ಇಳಿದುಕೊಂಡು ಬಂದ್ರೆ ಆಯ್ತು. ನೆಕ್ಸ್ಟ್ ರೈಟ್ ಸೈಡ್ ಗೆ ಹೋದ್ರೆ ಬೀಚ್. ಸೊ ನಾನು ಸ್ವಲ್ಪ ಬೀಚ್ ವ್ಯೂ ನೋಡೋಣ ಅಂತೇಳಿ ಸೊ ಕೆಳಗಡೆ ಇಳಿದು ಬೀಚ್ಗೆ ಹೋಗೋಣ ಅಂತೇಳಿ ಬಂದೆ ಅಷ್ಟೇ. ಇಲ್ಲಿ ರಿಕ್ಷಾ ಪಾರ್ಕಿಂಗ್ ಎಲ್ಲ ತುಂಬಾನೇ ಇದೆ, ರಿಕ್ಷಾಗಳೆಲ್ಲ ನಿಂತಿದೆ. ನೀವು ಅಷ್ಟು 30 ರೂಪೀಸ್ ಅನಿಸುತ್ತೆ ಬಸ್ಸಿನ ಹತ್ರ ಬಿಡ್ಲಿಕ್ಕೆ. ಹಾಗೆ ಇಲ್ಲದ್ರೆ ನೀವು ನಡ್ಕೊಂಡು ಹೋಗ್ಬೋದು 5-10 ನಿಮಿಷ. ನಾನಂತೂ ನಡ್ಕೊಂಡು ಹೋಗುದು, ಹೇಳಿದ್ನಲ್ಲ ನಾನು ಪಾಪದವಳು ಬಡ ಹುಡುಗಿ ಅಂತ, ಅದಕ್ಕೆ ನಾನು ನಡ್ಕೊಂಡೆ ಹೋಗುದು. ನಾನು ರಿಕ್ಷಾದಲ್ಲೆಲ್ಲ ಹೋಗುದಿಲ್ಲ, ಬಸ್ ಅಲ್ಲೇ ಹೋಗುದು. ಹಾಗೆ ನಾನು ಸೀದಾ ಬೀಚ್ ಹತ್ರ ಬಂದೆ. ಬೀಚ್ ಹತ್ರ ಸ್ವಲ್ಪ ಮರ ಗಿಡಗಳದೆಲ್ಲ ಕಾಯಿ ಅದು ಇದೆಲ್ಲ ಬಿದ್ದು ನೋಡಿ ಎಷ್ಟು ಗಲೀಜಾಗಿತ್ತು. ಮತ್ತೆ ಲೈಟ್ ಆಗಿ ಸ್ವಲ್ಪ ಮಳೆ ಬಂದಿತ್ತು, ಹಾಗೆ ಮಳೆದ್ದೆಲ್ಲ ನೀರೆಲ್ಲ ನಿಂತು ಅಲ್ಲಿ ಎಲ್ಲ ಗಲೀಜಾಗಿದೆ. ಇಲ್ಲಿ ಫುಡ್ ಎಲ್ಲ ಸಿಗ್ತದೆ ಬೇಕಿದ್ರೆ, ಅಲ್ಲೇನೋ ಚಿಕ್ಕ ಗೂಡಂಗಡಿ ಟೈಪ್ ಎಲ್ಲ ಇದೆ ಅಲ್ಲ. ಇಲ್ಲಿ ಯಾರು ನೋಡಿ ಬೊಂಡದ್ದೆಲ್ಲ ಒಣಗಿಸಲಿಕ್ಕೆ ಹಾಕಿದ್ದಾರೆ. ಮತ್ತೆ ಬೀಚ್ ಹತ್ರ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಎಲ್ಲ ಇದೆ. ಇದೇ ರೀತಿ ಕಲ್ಲು ತರ ಇದೆ, ಬಟ್ ತುಂಬಾನೇ ಡೇಂಜರ್ ಗೊತ್ತಾಯ್ತಾ. ಕಲ್ಲತ್ರ ಮೇಲೆ ಜಾರಿಸಿದ ಬೀಚ್ಗೆ ಬೀಳುವ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಾಗ ಜಾಗೃತಿ ಆಗಿರಿ. ಮತ್ತೆ ಮಳೆಗಾಲದಲ್ಲಂತೂ ಬರಬೇಡಿ. ನಾನು ಇದೇ ನಿಮ್ಗೆ ಸಜೆಷನ್ ಕೊಡೋದಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರಲೇಬೇಡಿ. ಇಲ್ಲಿ ನೋಡು ಕಸ ಎಲ್ಲ ಹೇಗೆ ಬಿಸಾಡಿದಾರೆ ಅಂತ ಹೇಳಿ. ಮೋಸ್ಟ್ಲಿ ಇದು ಮಹಾನಗರ ಪಾಲಿಕೆಯವರು ಬರ್ಬೋದು ಕ್ಲೀನ್ ಮಾಡ್ಲಿಕ್ಕೆ, ಅದಕ್ಕೆ ಬುಟ್ಟಿಯಲ್ಲಿ ಕಸಗಳನ್ನೆಲ್ಲ ಹಾಕಿದ್ದಾರೆ. ನೋಡಿ ಕಲ್ಲು ಎಷ್ಟು ಒಂಥರ ಇದ್ರಾಗಿದೆ ಅಂತೇಳಿ. ಅಲ್ಲಿಂದಲೇ ಜಾರಿ ಬಿದ್ರೆ ಕತೆ ಗೋವಿಂದ ನಮ್ದು ಗೊತ್ತಾಯ್ತಾ. ಜಾಗೃತಿ ಆಗಿರ್ಬೇಕು. ನಾನೊಂದು ದಿನ ಸಂಜೆ ಹೊತ್ತಲ್ಲಿ ಹೋಗಿದ್ದೆ ಗೊತ್ತಾಯ್ತಾ. ಎಲ್ಲ ಹುಡುಗ ಹುಡುಗಿ ಎಲ್ಲ ಬಂದಿದ್ರು. ಆ ರೀತಿ ಎಲ್ಲ ಯಾರು ಸಹ ಹೋಗ್ಬೇಡಿ, ಅದು ಒಳ್ಳೇದಲ್ಲ ಎಷ್ಟು ಗೊತ್ತಾಯ್ತಾ. ಮರ್ಡರ್ ಸಹ ಮಾಡ್ಬೋದು ಅಲ್ವಾ. ಅದಕ್ಕೋಸ್ಕರ ಯಾವ ಹುಡುಗರ ಹುಚ್ಚು ಸಾಹಸ ಮಾಡ್ಬೇಡಿ, ಒಳ್ಳೆಯವರ ಸಾಹಸ ಮಾತ್ರ ಮಾಡಿ. ಬೀಚ್ ಅಂದ್ಮೇಲೆ ಗೊತ್ತಲ್ವಾ ಎಲ್ಲರಿಗೆ ಸಹ. ಆ ರೀತಿ ಎಲ್ಲ ಬರ್ತಾರೆ. ನಾನು ಫ್ಯಾಮಿಲಿ ಜೊತೆ ಬರುವಾಗ ನೋಡಿದ್ದು. ಹಾಗೆ ನೋಡಿ ಆತರ ಕಲ್ಲಲ್ ತರ ಎಲ್ಲ ಕುತ್ಕೊಳ್ಳುವಾಗೆಲ್ಲ ಜಾಗೃತೆ ಇರಬೇಕು ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿಂದ ಇಳ್ಕೊಂಡು ಹೋದ್ರೆ ಸೀದಾ ಕೆಳಗಡೆ ಇಲ್ಲಿ ಬೀಚ್ಗೆ ಇಳಿಬಹುದು ಗೊತ್ತಾಯ್ತಾ. ಸ್ಟೆಪ್ ಇದೆ, ಸೊ ಸೀದಾ ಇಳ್ಕೊಂಡು ಹೋದ್ರೆ ನೀರಿಗೆನೆ ಇಳಿಬಹುದು. ಹಾಗೆ ಅದು ಸ್ಟೆಪ್. ನಾನು ಮೇಲ್ಗಡೆಯಿಂದ ನೋಡುವಾಗ ಮೀನು ಹಿಡಿತಾ ಇದ್ರು ಗೊತ್ತಾಯ್ತು. ಎಲ್ಲೋ ಶರ್ಟ್ ಹಾಕಿದ್ದಾರೆ ನೋಡಿ ಅವರು. ಹಾಗೆ ನನ್ಗೂ ಅನಿಸಿತು ಒಂದ್ಸಲ ಹೋಗಿ ನೋಡುವ ಇವರು ಯಾವ ರೀತಿಯಾಗೆಲ್ಲ ಮೀನು ಹಿಡಿತಾರೆ ಅಂತೇಳಿ. ಇದು ತುಂಬಾ ಡೇಂಜರ್ ಗೊತ್ತಾಯ್ತಾ. ಈಜಲಿಕ್ಕೆ ಕ್ಲಿಯರ್ ಆಗಿ ಗೊತ್ತಿರಬೇಕು ನೀರಲ್ಲಿ. ನಾನು ಇವರ ಜೊತೆ ಸುಮ್ನೆ ಮಾತಾಡಿದ್ದೆ, ಏನ್ ಮಾಡ್ತಿದ್ರ, ಎಷ್ಟು ಮೀನು ಸಿಕ್ಕಿದ್ದು. ಬರೀ ಒಂದೇ ಒಂದು ಮೀನು ಸಿಕ್ಕಿತ್ತು ಪಾಪ. ತುಂಬಾ ಸಲ ಹಾಕಿದ್ರು ಗೊತ್ತಾಯ್ತಾ. ಅವರಿಗೆ ಮೀನು ಸಿಗ್ಲೇ ಇಲ್ಲ, ಬರೀ ಒಂದೊಂದು ಸಿಗುದಂತೆ. ಅದನ್ನೇ ಅವರು ಹಿಡ್ಕೊಳ್ಳುದು, ಸೇಲ್ ಮಾಡ್ತಾರಂತ ಹೇಳಿದ್ರು. ನನಗೆ ಏನೋ ಇದು ಜೀವನ ತುಂಬಾ ಕಷ್ಟ ಅನಿಸುತ್ತೆ. ಏನೋ ಲೈಫ್ ಜಾಕೆಟ್ ಅದು ಇದು ಏನೋ ಹಾಕ್ಲಿಲ್ಲ ಅವ್ರಿಗೆ. ಈಜಲಿಕ್ಕೆಲ್ಲ ಗೊತ್ತಿದೆ ಅಂತೆ, ಒಳ್ಳೆ ಗೊತ್ತಿರುವವರಾಗಿರ್ಬೋದು. ಬಟ್ ತುಂಬಾ ಸಲ ಬಿಸಾಡಿದ್ರು ಗೊತ್ತಾಯ್ತು. ಅದ್ರಲ್ಲಿ ಮೀನೇ ಸಿಗ್ಲಿಲ್ಲ. ನನಗೆ ಬೇಜಾರಾಯ್ತೇನಂತ ಹೇಳಿದ್ರೆ ನಾನು ಅವನ ಹತ್ರ ಹೇಳ್ದೆ, ಆ ಹುಡುಗನ ಹತ್ರ, ನಾನೇನಾದ್ರೂ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಮೀನ್ ಸಿಗ್ತಿಲ್ವಾ ಹೇಗೆ ಅಂತ ಹೇಳಿ ಪಾಪ. ಆತರ ಅನಿಸಿತು ನನಗೆ. ಕೆಲವು ನನ್ನ ಬ್ಯಾಡ್ ಲಕ್ಕಿಗೆ ಅವರಿಗೇನಾದ್ರೂ ಇದಾಗಿರ್ಬೋದಾ, ಅದು ಫಿಟ್ ಆಗಿರ್ಬೋದಾ ಅಂತ ಆತರ ಅನಿಸಿತು. ಒಬ್ರು ತಂದೆ ಮಗ ನೋಡಿ ಹೋಗ್ತಿದ್ದಾರೆ ಹೆಂಗೆ ಅಂತ ಗೊತ್ತಾಯ್ತಾ. ಎಲ್ರೂ ಹಾಗೇನೆ ತಂದೆ ಮಕ್ಕಳು ತಾಯಿ ಮಕ್ಕಳು ಎಲ್ಲ ಬರ್ತಾರೆ. ಸೊ ಇವರೆಂತ ಹೇಳಿದ್ರೆ ಕೆಲಸನೇ ಅದೇ ಮಾಡೋದಂತೆ, ಇಲ್ಲೇ ಇಲ್ಲ ಅಂತೆ. ನಾಳೆ ಅದ್ರ ಮಧ್ಯೆ ಹೋಗ್ತಾರಂತೇನೋ. ಅದು ಟ್ಯೂಬ್ ತೋರಿಸಿದ್ರು ಗೊತ್ತಾಯ್ತು. ಗಾಡಿದ್ದು ಟ್ಯೂಬ್ ಇದ್ದಲ್ಲ, ಆ ಟೈಪ್ ಒಂದು ಟ್ಯೂಬ್ ತೋರಿಸಿದ್ರು. ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಹಾಕಿಕೊಂಡು ಮಧ್ಯಕ್ಕೆಲ್ಲ ಹೋಗಿ ಮೀನು ಹಿಡಿತಾರಂತೆ. ಇವಾಗ ಮೀನು ಕಡಿಮೆ ಅಂತೆ, ಹಾಗೆ ಅವ್ರಿಗೆ ಗೊತ್ತಾಗುತ್ತೆ ಅಂತೆ ಇವಾಗ ಮೀನಿಲ್ಲ, ಯಾವಾಗ ಮೀನ್ ಬರುತ್ತೆ, ಯಾವಾಗ ಗಾಳಿ ಬರುತ್ತೆ, ಯಾವಾಗ ಗಾಳಿ ಇಲ್ಲ, ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತೆ. ಹಾಗೆ ಅವರು
ಮೀನ್ ಹಿಡಿತಾ ಇದ್ರು. ನನ್ನ ಎದುರುಗಡೆ ತುಂಬಾ ಸಲ ಹಾಕಿದ್ರು ಪಾಪ, ಅವರಿಗೆ ಮೀನೇ ಸಿಗ್ಲಿಲ್ಲ. ನನ್ಗೆನೆ ನೋಡಿ ನೋಡಿ ಬೇಜಾರಾಯ್ತು. ಓಕೆ, ನಾನು ಇರುವುದಕ್ಕಾದ್ರೂ ಒಂದು 10 ಮೀನ್ ಸಿಗ್ಲಪ್ಪ ದೇವ್ರೆ ಅಂತ ಹೇಳಿ ಬೇಡ್ಕೊಂಡೆ. ಬಟ್ ಅವರಿಗೆ ಸಿಗ್ಲೇ ಇಲ್ಲ. ತುಂಬಾ ಟ್ರೈ ಮಾಡಿದ್ರು. ತುಂಬಾ ಆಚೆ ಕಡೆ ಹೋಗ್ತು, ನೀರು ತುಂಬಾ ಸ್ಪೀಡ್ ಆಗಿರುತ್ತೆ. ನನಗಂತೂ ಒಂಥರ ಭಯ ಆಗ್ತಿತ್ತು ಅದು ನೀರನ್ನು ನೋಡಿ. ನನಗಂತೂ ಏನು ಗೊತ್ತಿಲ್ಲ, ನಾನು ಬಿದ್ರೆ ಅಲ್ಲೇ ಗೊಟಕ್ಕೇಳಿ 1 ಸೆಕೆಂಡ್ ಅಲ್ಲಿ, ಗೊತ್ತಾಯ್ತಾ? ಅಷ್ಟು ನನಗೆ ಏನಂದ್ರೆ ಏನು ಗೊತ್ತಿಲ್ಲ. ಹಾಗೆ ಅವರಿಗೆಲ್ಲ ಅಭ್ಯಾಸ ಇರುತ್ತಲ್ಲ, ಅವರು ಡೈಲಿ ಮೀನ್ ಹಿಡಿತಾ ಇರುತ್ತಲ್ಲ. ಹುಡುಗನ ಹತ್ರ ಸುಮ್ನೆ ನಾನು ಕೇಳಿದೆ ಏನಾದ್ರೂ ಎಜುಕೇಶನ್ ಮಾಡ್ತಿದ್ಯಾ ಅಂತ. ಇಲ್ಲ ಅಂತ ಹೇಳಿದ್ರು, ಕಾಲೇಜ್ ಬಿಟ್ಟು ಟೈಮ್ ಆಯ್ತು ಅಂತ ಹೇಳಿದ್ರು ಅಷ್ಟೇ. ಹಾಗೆ ಇಬ್ಬರು ಮೀನ್ ಹಿಡಿತಾ ಇದ್ರು ಮಾತಾಡಿಕೊಂಡು. ಮಿತ್ತು ಬರ್ತೀನಿ. ಜಾಕೆಟ್ ಪುರ ದಾಲ ಪಾಡ್ಜಾರ ಅಂಚನೆ ಪೋಪೆರ ಈ ಜರ ಗೊತ್ತುಂಡ ಕ್ಲಿಯರ್ ಅದು ಅಂದ ಹೋಯ್ತು ಬಂಟು ಬಿಡು ಅಂದ. ಓ ಎಲ್ಲ ಓಪನ ಹೌದಾ? ಎಲ್ಲನೇ ಓಪನ ಅದಂಚ ಗೊತ್ತಿತ್ತು ನಿಮಗೆ ಅಂದ. ಹಾ ಹೆಂಗ್ ತೂ ನಾನು ಎದೆ ಗಡ ಗಡ ಅನ್ಪುಣ.
ಆಯ್ತು ಫ್ರೆಂಡ್ಸ್, ಕೊನೆಗೂ ಮೀನು ಸಿಗ್ಲೇ ಇಲ್ಲ. ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.